ನಮಸ್ಕಾರ ವೀಕ್ಷಕರೇ. ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನಾಗಿ ರೂಪಿಸುವ ರಾಜ್ಯ ಸರ್ಕಾರದ ಯೋಜನೆಯ ವಿರುದ್ಧ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಧ್ವನಿ ಎತ್ತಿ ಹೋರಾಟ ಮಾಡುತ್ತಿವೆ. ಹಳ್ಳಿಗಳಲ್ಲಿ ಶಾಲೆಗಳನ್ನು ಮುಚ್ಚುವುದೆಂದರೆ ಬಡ ಮಕ್ಕಳ ಭವಿಷ್ಯವನ್ನು ಕೊಂದಂತಾಗುತ್ತದೆ ಎಂದು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಶಿಕ್ಷಣ ತಜ್ಞರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇಂದು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಬಹುಪಾಲು ಮಕ್ಕಳು ಕೃಷಿಕರು ಹಾಗೂ ಸಣ್ಣ ಪುಟ್ಟ ಕಸುಬುದಾರರ ಮಕ್ಕಳು. ಮಕ್ಕಳ ಪೋಷಕರು ಬೆಳಗ್ಗೆ ಮನೆ ಬಿಟ್ಟು ಕೆಲಸಕ್ಕೆ ಹೋದರೆ ವಾಪಸ್ಸಾಗುವುದು ಸಂಜೆಯ ಹೊತ್ತಿಗೆ. ಊರಿನಲ್ಲೇ ಶಾಲೆ ಇದ್ದರೆ ಮಕ್ಕಳು ಯಾರ ಅವಲಂಬನೆ ಇಲ್ಲದೆ ಶಾಲೆಗೆ ಹೋಗುತ್ತಿದ್ದರು. ಸಂಜೆ ಪೋಷಕರು ವಾಪಸ್ ಆಗುವ ಮೊದಲು ಮನೆಗೆ ವಾಪಸ್ಸಾಗುತ್ತಿದ್ದರು. ಇಂತಹ ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಗಳಲ್ಲಿ ವಿಲೀನಗೊಳಿಸಿದರೆ ದೂರದ ಊರುಗಳಿಗೆ ಮಕ್ಕಳು ಹೋಗಬೇಕಾಗುವುದರಿಂದ ಶಾಲೆಗಳನ್ನೇ ಬಿಡುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗಾಗಿ ಮಕ್ಕಳ ಬಳಿ ಶಾಲೆಗಳನ್ನು ಕೊಂಡೊಯ್ಯಬೇಕೇ ಹೊರತು ಶಾಲೆಗಳನ್ನು ಮಕ್ಕಳನ್ನು ದೂರ ತಳ್ಳಬಾರದು ಎಂದು ಇವರೆಲ್ಲ ಹೇಳುತ್ತಾರೆ. ಸರ್ಕಾರದ ನೀತಿಯ ವಿರುದ್ಧ ಪೋಷಕರು ಧ್ವನಿ ಎತ್ತಲೇಬೇಕಾದ ಸ್ಥಿತಿಯಂತೂ ನಿರ್ಮಾಣ ಆಗಿದೆ. ಇಂತಹ ಹೊತ್ತಿನಲ್ಲಿ ಇರುವ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಹಳ್ಳಿ ಜನರು ಸೇರಿ ಸಂಘ ಸಂಸ್ಥೆಗಳನ್ನು ರೂಪಿಸಿಕೊಂಡು ಸ್ವತಃ ಹಣ ಹಾಕಿ ಹೊಸ ಕಟ್ಟಡಗಳನ್ನು ಕಟ್ಟಿ ಶಿಕ್ಷಕರನ್ನು ನೇಮಿಸಿ ವೇತನವನ್ನು ಕೊಡುತ್ತಿದ್ದಾರೆ. ಶಿಕ್ಷಕರು ಹಣ ಸಂಗ್ರಹಿಸಿ ಮಕ್ಕಳಿಗಾಗಿ ವಾಹನಗಳನ್ನು ಖರೀದಿ ಮಾಡಿದ ಉದಾಹರಣೆ ಹಾಸನ ಜಿಲ್ಲೆಯಲ್ಲೇ ಸಿಗುತ್ತದೆ. ಹಾಸನ ನಗರದ ರವೀಂದ್ರ ನಗರದಲ್ಲಿರುವ ಹನುಮಮ್ಮ ಶಾಲೆಯಿಂದ ಪ್ರಖ್ಯಾತಿ ಪಡೆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 8 ಕೊಠಡಿಗಳ ಹೊಸ ಕಟ್ಟಡವನ್ನು ಕಟ್ಟಬೇಕೆಂದು ಪೋಷಕರು ನಿರ್ಧರಿಸಿ ಒಂದು ಸಂಸ್ಥೆಯನ್ನು ನೋಂದಾಯಿಸಿದ್ದಾರೆ. ಸ್ಥಳೀಯ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು 2025 ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ದಿನದಂದು ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಅಂದೇ 4 ಕೊಠಡಿಗಳ ಕಟ್ಟಡ ನಿರ್ಮಾಣ ಕಾರ್ಯ ಆರಂಭಗೊಂಡಿತು. ಆದರೆ ಶಾಸಕರಿಗೆ ಸರ್ಕಾರದಿಂದ ಬರುವ ಅನುದಾನದ ಪ್ರಮಾಣ ಕಡಿಮೆ ಇರುವುದರಿಂದ ಕಾಮಗಾರಿ ಅರ್ಧಕ್ಕೇ ನಿಂತಿದೆ. ಅದೇ ರೀತಿ ಆಡುವಳ್ಳಿ ಶಾಲೆಯ ವಿಚಾರದಲ್ಲೂ ಆಗಿದೆ. ಅಲ್ಲಿ 2 ಕೊಠಡಿಗಳ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದರೂ ಕೆಲವು ಕೆಲಸಗಳ ಬಾಕಿ ಕಾರಣ ತರಗತಿ ಆರಂಭಿಸಲು ಆಗುತ್ತಿಲ್ಲ. ರವೀಂದ್ರ ನಗರ ಶಾಲೆಗೆ 1 ಕೊಠಡಿ ನಿರ್ಮಿಸಿಕೊಡುವ ಭರವಸೆಯನ್ನು ಸಂಸತ್ ಸದಸ್ಯರಾದ ಶ್ರೇಯಸ್ ಪಟೇಲ್ ಭರವಸೆ ನೀಡಿದ್ದರು. ರವೀಂದ್ರ ನಗರ ಶಾಲೆ ಹಾಗೂ ಆಡುವಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಗೆ ತಲಾ 1 ಕೊಠಡಿ ನಿರ್ಮಿಸಿಕೊಡುವುದಾಗಿ ಹಿಂದಿನ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದರು. ಆಡುವಳ್ಳಿ ಶಾಲೆಗಾಗಿ 1 ಕೊಠಡಿ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳ ಮುತುವರ್ಜಿ ಕಾರಣಕ್ಕೆ ಚಾಲನೆಯಂತೂ ದೊರೆಯಿತು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕುರಿತು ಸ್ಥಳೀಯ ನಾಗರಿಕರು ಗಮನ ಹರಿಸದಿದ್ದರೆ ಶಾಲೆಗಳು ಖಂಡಿತ ಉಳಿಯಲಾರವು. ಈ ದೃಷ್ಟಿಯಿಂದ ಏಪ್ರಿಲ್ 11ರ ಸಂಜೆ 4 ಗಂಟೆಗೆ ರವೀಂದ್ರ ನಗರ ಶಾಲೆಯಲ್ಲಿ ಪೋಷಕರು, ದಾನಿಗಳು, ಹಿತೈಷಿಗಳ ಸಭೆಯನ್ನು ಏರ್ಪಡಿಸಲಾಗಿದೆ. ಶಾಲೆಗಳ ಪುನಶ್ಚೇತನದ ಮಹತ್ ಕಾರ್ಯದಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕೆಂದು ವಿನಂತಿ ಮಾಡಲಾಗಿದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.